ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನಪುರ ಮಾರುಕಟ್ಟೆಯ ಈ ಒಂದು ತರಕಾರಿ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಡೇಟು 7/1/2026. ಇವತ್ತು ಬುಧವಾರ. ಇವತ್ತಿನ ದಾಸನಪುರ ಮಾರ್ಕೆಟ್ನ ತರಕಾರಿ ರೇಟ್ಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ತರಕಾರಿ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಈ ತರಕಾರಿ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ತರಕಾರಿ ವಿಡಿಯೋಗಳನ್ನ ನೋಡ್ತಾ ಹೋಗೋಣ. ಯಾಕಂದರೆ ಮೊನ್ನೆನೂ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ತುಂಬ ಜನ ಲೈಕ್ಸು ಕಮೆಂಟ್ಸು ಮಾಡಿದ್ದೀರಾ. ಅದರ ಜೊತೆಗೆ ಮೇಡಮ್ ನೆಕ್ಸ್ಟು ಕಂಟಿನ್ಯೂ ಇದೇ ರೀತಿಯೇ ದಾಸನಪುರ ಮಾರ್ಕೆಟ್ನ ತರಕಾರಿ ವಿಡಿಯೋಗಳನ್ನ ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಿ. ಸೊ ಹಾಗಾಗಿ ಇವತ್ತಿನ ದಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ನೋಡಬಹುದು ಈ ಒಂದು ತರಕಾರಿಗೆ ಅಂದರೆ ಸೋರೆಕಾಯಿಗೆ 33 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ದಾಸನಪುರ ಮಾರುಕಟ್ಟೆಯಲ್ಲಿ. ಒಂದು ಕೆ ಜಿ 33 ರೂಪಾಯಿ ಆದರೆ ಸೊ ನಿಮಗೆ ಎಷ್ಟು ಕೆ ಜಿ ಬೇಕು ಅನ್ನೋದು ನೋಡಿ ನೀವು ಕೊಂಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಈ ಮೂಲಂಗಿಗೆ 33 ರೂಪಾಯಿ ಕೆ ಜಿ ಇದೆ. ನೋಡಬಹುದು ಒಂದು ಕೆ ಜಿಗೆ 33 ರೂಪಾಯಿ ಇದೆ. ನಿಮಗೆ ಎಷ್ಟು 5 ಕೆ ಜಿ ಬೇಕು ಅಥವಾ 10 ಕೆ ಜಿ ಬೇಕು, ನಿಮ್ಮ ಅಂಗಡಿಲಿ ಯಾವ ರೀತಿ ವ್ಯಾಪಾರ ಆಗುತ್ತೆ ನೋಡಿಕೊಂಡು ನೀವು ಕೂಡ ತೊಗೊಂಡು ಹೋಗ್ಬೋದು. ಇದು 20 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ಈ ಬೀಟ್ರೂಟ್ 20 ರೂಪಾಯಿಗೆ ಒಂದು ಕೆ ಜಿ ಈ ಬೀಟ್ರೂಟ್ ಸಿಗ್ತಾ ಇದೆ. ಸೊ ನೋಡಿಕೊಂಡು ತೊಗೊಳ್ಳಿ. ಇದು ಕೂಡ 20 ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಬೀಟ್ರೂಟ್ ಸಿಗ್ತಾ ಇದೆ ನೋಡಬಹುದು. ಆ್ಯಂಡ್ ಎಷ್ಟು ಕೆ ಜಿ ಬೇಕು ಅನ್ನೋದನ್ನ ನೋಡಿಕೊಂಡು ತೊಗೊಳ್ಳಿ. 20 ರೂಪಾಯಿಗೆ ಕೆ ಜಿ ಸಿಗುತ್ತೆ. ಈ ಒಂದು ಕ್ಯಾರೆಟ್ಗೆ 30 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ರೈತರು ಹೊಲದಿಂದ ಡೈರೆಕ್ಟಾಗಿ ಮಾರ್ಕೆಟ್ಗೆ ತಗೊಬಂದು ಇಟ್ಕೊಂಡಿರ್ತಾರೆ. 30 ರೂಪಾಯಿಗೆ ಒಂದು ಕೆ ಜಿ ಕ್ಯಾರೆಟ್ ಸಿಗ್ತಾ ಇದೆ ದಾಸನಪುರ ಮಾರುಕಟ್ಟೆಯಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮೆಣಸು ಕ್ಯಾಪ್ಸಿಕಮ್ಮು 15 ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಕ್ಯಾಪ್ಸಿಕಮ್ ಸಿಗ್ತಾ ಇದೆ. ನೋಡಬಹುದು ಡೈರೆಕ್ಟಾಗಿ ಹೊಲದಿಂದ ಡೈರೆಕ್ಟಾಗಿ ತಂದಿಟ್ಟಿರೋದ್ರಿಂದ ನಿಮಗೆ ಫ್ರೆಶ್ ಆಗಿರುವಂತಹ ಒಂದು ತರಕಾರಿಗಳನ್ನ ನೀವು ನೋಡಬಹುದು. ದಾಸನಪುರ ಮಾರ್ಕೆಟಿಗೆ ಬಂದರೆ ಮಾರ್ನಿಂಗು ನೋಡ್ಬೋದು. ಇದು ಸ್ವಲ್ಪ ಸೈಜ್ಗಳು ನೋಡ್ಕೊಳ್ಳಿ, ಸೈಜ್ಗಳು ಬಿಗ್ ಸೈಜಲ್ಲಿದೆ. ಸೊ ಹಾಗಾಗಿ ನಿಮಗೆ 25 ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೋಡಬಹುದು. ಸೊ 25 ರೂಪಾಯಿ ಕೆ ಜಿ ಆದರೆ 5 ಕೆ ಜಿ 10 ಕೆ ಜಿ 15 ಕೆ ಜಿನೋ ಅಥವಾ 30 ಕೆ ಜಿನೋ ಎಷ್ಟು ಕೆ ಜಿ ಬೇಕು ಅನ್ನೋದು ನೋಡಿ ಕೊಂಡ್ಕೊಳ್ಳಿ. ಇದು ನೋಡಬಹುದು ಈ ಒಂದು ನವಿಲುಕೋಸು 5 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ನಿಮಗೆ ಮಾರ್ಕೆಟ್ನಲ್ಲಿ ಸಿಗತ್ತೆ ಅಂತ ಹೇಳಿಬಿಟ್ಟು. ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಕೇವಲ 5 ರೂಪಾಯಿಗೆ ಈ ಒಂದು ನವಿಲುಕೋಸು ಸಿಗ್ತಾ ಇದೆ. 5 ರೂಪಾಯಿಗೆ ಒಂದು ಕೆ ಜಿ. ಸೊ ನೋಡಬಹುದು ಎಷ್ಟು ಕೆ ಜಿ ಬೇಕೋ ನೀವು ಕೊಂಡ್ಕೊಂಡು ಹೋಗಬಹುದು. ಈ ಒಂದು ಹೂಕೋಸು 250 ರೂಪಾಯಿಗೆ 16 ಪೀಸ್ ಸಿಗತ್ತೆ. 16 ಪೀಸ್ಗೆ 250 ರೂಪಾಯಿಗೆ ಈ ಒಂದು ಹೂಕೋಸು ಸಿಗ್ತಾ ಇರೋ ಅಂಥದ್ದು. ಸೊ ಮಾರ್ಕೆಟಿಗೆ ಬಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ. ಈ ಒಂದು ಕೋಸ್ಗೆ ಎಲೆಕೋಸ್ಗೆ 7 ರೂಪಾಯಿಗೆ ಒಂದು ಕೆ ಜಿ, ಕೇವಲ 7 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಸೊ ಯಾರೆಲ್ಲ ಮಾರ್ಕೆಟ್ಗೆ ಬರಬೇಕು ಅನ್ನೋರು ಈ ರೇಟ್ಗಳನ್ನ ನೋಡಿಕೊಂಡು ದಾಸನಪುರ ಮಾರ್ಕೆಟ್ನ ರೇಟ್ಗಳನ್ನ ನೋಡಿಕೊಂಡು ನೀವು ಕೂಡ ದಾಸನಪುರ ಮಾರ್ಕೆಟಿಗೆ ಬರಬಹುದು. ಇದು 35 ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಕ್ಯಾರೆಟ್ ಸಿಗ್ತಾ ಇದೆ. ನೋಡಬಹುದು ಈ ಕ್ಯಾರೆಟ್ಗೆ 35 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋ ಅಂಥದ್ದು. ನೀವು ನೋಡಿಕೊಂಡು ತೊಗೊಳ್ಳಿ ಎಷ್ಟು ಕೆ ಜಿ ಬೇಕು ಅನ್ನೋದು. ಹಾಗೆಯೇ ನಿಮಗೆ ಇಲ್ಲಿ ಎಲ್ಲ ಒಂದು ತರಕಾರಿನೂ ಫ್ರೆಶ್ ಆಗಿ ಸಿಗ್ತಾ ಇರೋ ಅಂಥದ್ದು. ಇದು 40 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ಇದು ಸೈಜ್ಗಳು ಮತ್ತು ಫ್ರೆಶ್ ಆಗಿದೆಯೋ ಇಲ್ವೋ ಪ್ರತಿಯೊಂದು ನೀವು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. 40 ರೂಪಾಯಿಗೆ ಒಂದು ಕೆ ಜಿ ಡೈರೆಕ್ಟಾಗಿ ಹೊಲದಿಂದ ತಂದಿರೋದ್ರಿಂದ ನಿಮಗೆ ಫ್ರೆಶ್ ಆಗಿ ಎಲ್ಲದೂ ನೋಡೋಕ್ಕೆ ಸಿಗತ್ತೆ. ಸೊ ನಿಮಗೆ ಬೇಕಾಗಿರುವಂಥದ್ದನ್ನ ಕೊಂಡ್ಕೊಳ್ಬಹುದು, ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು. ಇದು 40 ರೂಪಾಯಿಗೆ ಒಂದು ಕೆ ಜಿ ಈ ಒಂದು ಹಸಿಮೆಣಸು ಸಿಗ್ತಾ ಇದೆ. ಈ ಒಂದು ಹಸಿಮೆಣಸಿಗೆ 40 ರೂಪಾಯಿಗೆ ಒಂದು ಕೆ ಜಿ. ಸೊ ನೋಡಬಹುದು ಎಷ್ಟು ಕೆ ಜಿ ಬೇಕು ಅನ್ನೋದನ್ನ ನೋಡ್ಕೊಂಡು ಕೊಂಡ್ಕೊಳ್ಬಹುದು. ಸೊ ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 30 ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ. ನೋಡಬಹುದು 30 ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಫ್ರೆಶ್ ಆಗಿದೆ. ಜೊತೆಗೆ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಬಂದರೆ ಕಡಿಮೆ ರೇಟಲ್ಲಿ ಎಲ್ಲ ತರಕಾರಿಗಳನ್ನ ಕೊಂಡ್ಕೊಂಡು ಹೋಗಬಹುದು. ಮಾರ್ನಿಂಗ್ ನೀವು ದಾಸನಪುರ ಮಾರ್ಕೆಟಿಗೆ ಬಂದರೆ ಗೊತ್ತಾಗುತ್ತೆ. ಇದು 7 ರೂಪಾಯಿಗೆ ಒಂದು ಕೆ ಜಿ. ಮಾರ್ನಿಂಗ್ ಅಲ್ಲ, ಇಡೀ ರಾತ್ರಿ ನಿಮಗೆ ಡೇ ಟೈಮಲ್ಲಿ ಯಾವ ರೀತಿ ಇರುತ್ತೋ ಅದೇ ಸೇಮ್ ಮಾರ್ಕೆಟು, ತರಕಾರಿ ಮಾರ್ಕೆಟು ರಾತ್ರಿನೂ ಕೂಡ ಇರುತ್ತೆ. ಸೊ ಯಾರೆಲ್ಲ ರಾತ್ರಿ ಟೈಮು ತರಕಾರಿ ಮಾರ್ಕೆಟಿಗೆ ಬರ್ತಿರೋ ನಿಜವಾಗ್ಲೂ ನೀವೆಲ್ಲ ಗ್ರೇಟು. ಇದು 8 ರೂಪಾಯಿಗೆ ಕೆ ಜಿ 800 ರೂಪಾಯಿ ಆಗುತ್ತೆ ಕ್ವಿಂಟಲು. ಇವಾಗ ಯಾರು ಕ್ವಿಂಟಲ್ ತಗೊಳ್ಳದೇ ಇರೋ ಕಾರಣ ಸೊ ನಿಮಗೆ 10 ಕೆ ಜಿ 15 ಕೆ ಜಿ 20 ಕೆ ಜಿಗೆ ಏನು ರೇಟ್ ಆಗುತ್ತೆ ಅನ್ನೋದನ್ನ ನೀವು ನೋಡಿ ತೊಗೊಳ್ಬೇಕಾಗತ್ತೆ. ಸೊ ನಾನು ನಾರ್ಮಲಾಗಿ ಹೇಳಿರುವಂಥದ್ದು. ಇದು ಕೂಡ 8 ರೂಪಾಯಿ
ರೂಪಾಯಿಗೆ 1 kg ಈ ಒಂದು ಬದನೆಕಾಯಿ ಸಿಗ್ತಾ ಇದೆ ನೋಡ್ಬೋದು. ವೈಟ್ ಕಲರು ಉದ್ದ ಬದನೆಕಾಯಿ, ವಾಂಗಿಭಾತ್ಗೆ ಯೂಸ್ ಮಾಡುವಂತಹ ಬದನೆಕಾಯಿ 8 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ನಾವು ಮಾರ್ಕೆಟಿಗೆ ಹೋಗಿ ನಾವು ಡೈರೆಕ್ಟಾಗಿ ತಗೊಬರೋದ್ರಿಂದ ಒಳ್ಳೆ ಕಡಿಮೆ ರೇಟಲ್ಲಿ ಆ್ಯಂಡ್ ನಿಮಗೆ ಬೇಕಾಗಿರುವಂತಹದ್ರಲ್ಲಿ ನೀವು ಕೊಂಡ್ಕೊಳ್ಬಹುದು. ಇದು 5 ರೂಪಾಯಿಗೆ kg ಇದೆ. ರೈತರು ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬನ್ನಿ, ದಾಸನಪುರ ಮಾರ್ಕೆಟ್ಗೆ. ತರಕಾರಿ ಮಾರ್ಕೆಟ್ ದಾಸನಪುರದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. 5 ರೂಪಾಯಿ kg ಇದೆ ನೋಡ್ಬೋದು, ತುಂಬ ಜನ ಇರುತ್ತೆ. ಇದು ಸುವರ್ಣಗೆಡ್ಡೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ ನೋಡಬಹುದು. ಈ ಒಂದು ಸುವರ್ಣಗೆಡ್ಡೆ ಗೆಣಸುಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. 1 ಕ್ವಿಂಟಲ್ ಅಥವಾ 50 kg ಅಥವಾ 10 kg 15 kg ಎಷ್ಟು kg ಬೇಕು ಅನ್ನೋದನ್ನ ನೋಡಿಕೊಂಡು ಕೊಂಡ್ಕೊಳ್ಳಿ. ಈ ಒಂದು ಆರೋಗ್ಯಕರವಾಗಿರುವಂಥ ಹಾಗಲಕಾಯಿಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ಹಾಗಲಕಾಯಿನ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. 30 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಹಾಗಲಕಾಯಿ. ಸೊ ಫ್ರೆಶ್ ಆಗಿದೆ. ರೈತರು ಡೈರೆಕ್ಟಾಗಿ ತಗೊಬಂದಿರ್ತಾರಲ್ವ ಮಾರ್ಕೆಟ್ಗೆ, ತುಂಬ ಫ್ರೆಶ್ ಆಗಿರುವಂತಹದ್ದು ನೀವು ನೋಡಬಹುದು. ಇದು 20 ರೂಪಾಯಿಗೆ 1 kg. ಈ ಒಂದು ಕುಂಬಳಕಾಯಿ 20 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಇದು ಸ್ವೀಟು ಕುಂಬಳಕಾಯಿ ನೋಡಬಹುದು, ನೋಡಿದ್ರೇ ಗೊತ್ತಾಗತ್ತೆ. 20 ರೂಪಾಯಿಗೆ 1 kg ಸಿಗ್ತಾ ಇರೋಂಥದ್ದು ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಿಮಗೆ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿನೂ ಸಿಗುತ್ತೆ. ತರಕಾರಿ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿನೂ ನೋಡೋಕ್ಕೆ ಸಿಗುತ್ತೆ. 60 ರೂಪಾಯಿಗೆ 1 kg ಇದೆ ನೋಡಬಹುದು. 60 ರೂಪಾಯಿಗೆ 1 kg. ಅದೇ ನೀವು ಶುಂಠಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಆ ಒಂದು ಮಾರ್ಕೆಟ್ಗೆ ಬಂದರೆ ಸೊ ನಿಮಗೆ ಸ್ವಲ್ಪ ಕಡಿಮೆ ರೇಟಿಗೂ ಸಿಗುತ್ತೆ. ಇದು ಕೂಡ 60 ರೂಪಾಯಿಗೆ 1 kg. ಶುಂಠಿ ತರಕಾರಿ ಮಾರ್ಕೆಟ್ನಲ್ಲೂ ಸಿಗುತ್ತೆ. ಆಲೂಗಡ್ಡೆ, ಈರುಳ್ಳಿ ಆ ಒಂದು ಮಾರ್ಕೆಟಿಗೆ ಹೋದ್ರೂ ಕೂಡ ನಿಮಗೆ ಸಿಗತ್ತೆ ನೋಡಬಹುದು. ಇದು ಕೂಡ 60 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ತರಕಾರಿ ಮಾರ್ಕೆಟು, ತರಕಾರಿ ಅಂಗಡಿಗಳಲ್ಲಿ ನೀವು ಶುಂಠಿನ ನೀವು ಕೊಂಡ್ಕೊಳ್ತೀರಲ್ವ, ಸೊ ಅವರು ಕೂಡ ಇಲ್ಲಿಂದನೇ ತಂದಿರ್ತಾರೆ ನೋಡಬಹುದು. ಇದು 200 ರೂಪಾಯಿಗೆ 1 ಚೀಲ ಸಿಗುತ್ತೆ. ಇದು ಒಂದು ಮೂಟೆನೇ 200 ರೂಪಾಯಿಗೆ. ಈ ಒಂದು ಸೌತೆಕಾಯಿ ನೋಡಬಹುದು 200 ರೂಪಾಯಿಗೆ ಸಿಗುತ್ತೆ. ಎಷ್ಟು ನಾವು ಕಡಿಮೆ ರೇಟಿಗೆ ಇಲ್ಲಿಂದ ಅಂದರೆ ದಾಸನಪುರಕ್ಕೆ ಬರೋದೇ ಕಷ್ಟ ಆಗುತ್ತೆ ಇವಾಗ ಗ್ರಾಹಕರಿಗೆ. ಅದು ಮಾರ್ನಿಂಗ್ ಟೈಮಲ್ಲಿ ಈ ಚಳಿಗಾಲದಲ್ಲಿ ಬರಬೇಕು ಅಂದರೆ ಗ್ರಾಹಕರಿಗೆ ಆಗಿರ್ಬೋದು, ರೈತರಿಗೆ ಆಗಿರ್ಬೋದು ಕಷ್ಟ ಆಗುತ್ತೆ. ಇದು 150 ರೂಪಾಯಿಗೆ 1 kg ನೋಡಬಹುದು. 150 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಈ ಒಂದು ಸೌತೆಕಾಯಿ ಚೀಲ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಂಡೆಕಾಯಿಗೆ 26 ರೂಪಾಯಿಗೆ kg 1 kg 26 ರೂಪಾಯಿಗೆ 1 kg ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟ್ನಲ್ಲಿ ಇವತ್ತಿನ ದಿನ ನಿಮಗೆ ಬೆಂಡೆಕಾಯಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇರೋಂಥದ್ದು 26 ರೂಪಾಯಿಗೆ 1 kg. ಎಷ್ಟು ಫ್ರೆಶ್ ಆಗಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನೆಕ್ಸ್ಟು ಈ ಒಂದು ಹೀರೆಕಾಯಿಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ಕೇವಲ 30 ರೂಪಾಯಿಗೆ 1 kg ನೋಡಬಹುದು ಈ ಒಂದು ಹೀರೆಕಾಯಿನ. ಅದ್ರ ಜೊತೆಗೆ ಈ ಹೀರೆಕಾಯಿ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಲಿಂಬೆಹಣ್ಣಿಗೆ 2 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಕೇವಲ 2 ರೂಪಾಯಿಗೆ. ಸೊ ರೈತರು ನೋಡಬಹುದು, ರೈತರು ಯಾರೆಲ್ಲ ಲಿಂಬೆಹಣ್ಣು ಬೆಳೆದಿರುವಂತಹ ರೈತರಿಗೆ ನೋಡಬಹುದು 2 ರೂಪಾಯಿಗೆ 1 kg ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋಂಥದ್ದು. ನೀವು ಬೆಳೆದಿರುವಂತಹ ಬೆಳೆನೂ ಸೇಮ್ ರೇಟಿಗೆ ಹೋಗುತ್ತೆ. ಇದು 1 ರೂಪಾಯಿಗೆ 1 kg ಸಿಗ್ತಾ ಇದೆ. ಈ ಒಂದು ಲೆಮನ್ 1 ರೂಪಾಯಿಗೆ 1 kg ಹೋಗ್ತಾ ಇದೆ ನೋಡಬಹುದು. ರೈತರು ಇದನ್ನು ಗಮನಿಸಬೇಕಾಗತ್ತೆ. ಎಲ್ಲ ರೈತರು ಲಿಂಬೆಹಣ್ಣು ಬೆಳೆದಿರುವಂತಹ ರೈತರು 1 ರೂಪಾಯಿಗೆ 1 kg 2 ರೂಪಾಯಿಗೆ 1 kg ಈ ರೇಂಜಲ್ಲಿ ಇವಾಗ ಲಿಂಬೆಹಣ್ಣಿಗೆ ಮಾರ್ಕೆಟಿಂಗ್ ನಡೀತಾ ಇದೆ. ಇದು 30 ರೂಪಾಯಿಗೆ 1 kg ಬೀನ್ಸ್ ನೋಡಬಹುದು. 30 ರೂಪಾಯಿಗೆ 1 kg ಈ ಒಂದು ಬೀನ್ಸ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ರೈತರು ಪ್ರತಿಯೊಂದು ರೈತರು ಯಾವ್ಯಾವ ತರಕಾರಿ ಬೆಳೆದಿದ್ದೀರಲ್ವ, ನೀವೆಲ್ಲರೂ ಈ ರೇಟನ್ನು ಗಮನಿಸ್ಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ. ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆಗೂ ಸೇಮ್ ರೇಟ್ಗೆ ಹೋಗುತ್ತೆ. ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಇವತ್ತಿನ ದಿನ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ವಿಡಿಯೋ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಆ್ಯಂಡ್ ತರಕಾರಿ ಬೆಳೆದಿರುವಂತಹ ಫ್ರೆಂಡ್ಸ್ ಇದ್ದರೆ ಅಥವಾ ನಿಮ್ಗೆ ಗೊತ್ತಿದ್ದವರಿದ್ದರೆ ಈ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಕೂಡ ಗೊತ್ತಾಗಲಿ ದಾಸನಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಾ ಇದೆ ಇವಾಗ ಸದ್ಯದಲ್ಲಿ ಅನ್ನೋದು. ಸೊ ಇವತ್ತಿನ ದಾಸನಪುರ ಮಾರ್ಕೆಟ್ನ ಮಾಹಿತಿ ಇದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಮೊದಲೇ ಹೇಳಿದ್ದೀನಿ, ಲೈಕ್ ಬಟನ್ ಮೇಲೆ
ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಹೀಗೇ ತರಕಾರಿ ವಿಡಿಯೋಗಳು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೆಕ್ಸ್ಟು ನಮ್ಮದು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ವಿಡಿಯೋನ ರೇಟ್ನಗಳನ್ನ ನೋಡ್ತಾ ಹೋಗೋಣ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.